ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಜೆಪಿ ಎಂಎಲ್ಎ ಮಾಜಿ ಸಚಿವ ಬೈರತಿ ಬಸವರಾಜ್ ಅರೆಸ್ಟ್ ಆಗಿದ್ದಾರೆ. ಒಂದು ರೌಡಿಯ ಕೊಲೆ ಕೇಸಲ್ಲಿ ಬೈರತಿ ಬಸವರಾಜ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಒಬ್ಬ ರಾಜಕಾರಣಿ, ಅದರಲ್ಲೂ ಕೂಡ ಬಹಳಷ್ಟು ರಾಜಕೀಯವಾಗಿ ಸಂಚಲನವನ್ನೇ ಮೂಡಿಸಿದಂತ ಇತಿಹಾಸ ಇರುವಂತಹ ಬಹಳ ಪವರ್ಫುಲ್ ಪೊಲಿಟಿಷಿಯನ್ ಬೈರತಿ ಬಸವರಾಜ್. ಇಂತಹ ಬೈರತಿ ಬಸವರಾಜ್ ಇವತ್ತು ಅನಾಥವಾಗಿ ಒಬ್ಬ ಅಹಮದಾಬಾದ್ನಿಂದ ವಿಮಾನದಲ್ಲಿ ಬಂದಾಗ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ. 7 ತಿಂಗಳ ನಂತರ ಬೈರತಿ ಬಸವರಾಜ್ ಅವರನ್ನ ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಅರೆಸ್ಟ್ ಮಾಡಲಾಗಿದೆ. ಹಾಗಾದ್ರೆ ಮುಂದೇನು ರಾಜ್ಯ ರಾಜಕೀಯದಲ್ಲಿ ಇದು ಯಾವ ರೀತಿಯಾದಂತಹ ಸಂಚಲನವನ್ನ ಮೂಡಿಸಬಹುದು? ಸರ್ಕಾರದ ನಡೆ ಏನು? ಬಿಜೆಪಿ ಇದಕ್ಕೆ ಏನ್ ಹೇಳುತ್ತೆ? ದಿ ಸೇಮ್ ಟೈಮ್ ಈ ಕೊಲೆ ಕೇಸಲ್ಲಿ ಬೈರತಿ ಬಸವರಾಜ್ ಪಾತ್ರ ಏನು ಮತ್ತು ಕಾನೂನಿನ ಪ್ರಕಾರ ಮುಂದೇನಾಗುತ್ತೆ? ಇವೆಲ್ಲ ಡೀಟೇಲ್ಸ್ ಮತ್ತು ಚರ್ಚೆ ನಿಮ್ಮ ಮುಂದೆ ಇಡ್ತೀವಿ ವೀಕ್ಷಕರೇ. ಏರ್ಪೋರ್ಟ್ ನಿಂದ ಸಿಐಡಿ ಅತ್ತ ಬೈರತಿ ಬಸವರಾಜನ್ನ ಕರ್ಕೊಂಡು ಬರಲಾಗ್ತಾ ಇದೆ. ಸಿಐಡಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇಂದು ಶಾಸಕ ಬೈರತಿ ಬಸವರಾಜ್ ಅವರ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ. ವಶಕ್ಕೆ ಪಡಿಸಿಕೊಂಡಂತ 24 ಗಂಟೆಗಳ ಒಳಗಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಆರೋಪಿಯನ್ನ ಹಾಜರುಪಡಿಸಬೇಕಾಗುತ್ತೆ. ಹಾಗಾಗಿ ಬಹುತೇಕ ನಾಳೆ ನ್ಯಾಯಾಧೀಶರ ಮುಂದೆ ಬೈರತಿ ಬಸವರಾಜ್ ಅವರನ್ನ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಸೊ ಮ್ಯಾಜಿಸ್ಟ್ರೇಟ್ ಮುಂದೆ ರಿಮೈಂಡ್ ಅಪ್ಲಿಕೇಶನ್ ಸಲ್ಲಿಸ್ತಾರೆ. ರಿಮೈಂಡ್ ಅಪ್ಲಿಕೇಶನ್ ನಲ್ಲಿ ಒಟ್ಟಾರೆ ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಬೈರತಿ ಬಸವರಾಜ್ ಅವರ ಪಾತ್ರ ಏನಿದೆ ಮತ್ತು ಬೈರತಿ ಬಸವರಾಜ್ ಅವರ ಮೇಲೆ ಇರುವಂತಹ ಆರೋಪಗಳು ಏನು ಅನ್ನೋದರ ಬಗ್ಗೆ ರಿಮೈಂಡ್ ಅಪ್ಲಿಕೇಶನ್ ನಲ್ಲಿ ಮಾಹಿತಿಯನ್ನು ನೀಡುವಂತಹ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳು ಮತ್ತು ಆರೋಪಗಳಿಗೆ ಸಂಬಂಧಪಟ್ಟಂತಹ ಹೇಳಿಕೆಗಳನ್ನ ಒಳಗೊಂಡಂತಹ ರಿಮೈಂಡ್ ಅರ್ಜಿಯನ್ನ ಈಗ ಮ್ಯಾಜಿಸ್ಟ್ರೇಟ್ ಮುಂದೆ ಪೊಲೀಸರು ಸಲ್ಲಿಸಲಿದ್ದಾರೆ. ರಿಮೈಂಡ್ ಅರ್ಜಿ ಸಲ್ಲಿಸಿದ ನಂತರ ವಿಚಾರಣೆಗೆ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಇನ್ನೂ ಹೆಚ್ಚಿನ ವಿಚಾರಣೆ ಮಾಡಬೇಕು. ಈ ಹಿಂದೆ ವಿಚಾರಣೆಯಲ್ಲಿ ಅವರು ತಪ್ಪು ಸುಳ್ಳು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಈ ಪ್ರಕರಣದ ಪ್ರಮುಖ ಆರೋಪಿ ಜಗದೀಶ್ ಜಗ್ಗ, ನನಗೂ ಅವನಿಗೂ ಸಂಬಂಧನೇ ಇಲ್ಲ, ನಾನು ಎಂದು ಅವನನ್ನು ನೋಡೇ ಇಲ್ಲ, ನಾನು ಅವನನ್ನು ಮಾತಾಡಿಸೇ ಇಲ್ಲ ಅಂತ ಹೇಳಿದ ಮೇಲೆ ಭಾಳಷ್ಟು ಕಾಲ್ ರೆಕಾರ್ಡಿಂಗ್ಸ್ ಮತ್ತು ಜಗ್ಗ ಯಾರು ಕೊಲೆ ಆರೋಪಿ ಇದ್ದಾನೆ ಅವನ ಜೊತೆ ಇರುವಂತಹ ವಿಡಿಯೋಗಳು ವೈರಲ್ ಆದ ಮೇಲೆ ಪೊಲೀಸರು ಈ ಎಲ್ಲ ಸಾಕ್ಷ್ಯಗಳನ್ನು ಇಟ್ಕೊಂಡು ರಿಮೈಂಡ್ ಅರ್ಜಿಯಲ್ಲಿ ಅವರ ಪಾತ್ರದ ಬಗ್ಗೆ ನ್ಯಾಯಾಧೀಶರ ಮುಂದೆ ಇಟ್ಟು ತದನಂತರ ಇನ್ನಷ್ಟು ಹೆಚ್ಚಿನ ವಿಚಾರಣೆಯನ್ನು ನಡೆಸಬೇಕಾಗಿರೋದ್ರಿಂದ ತಮ್ಮ ಸುಪರ್ದಿಗೆ ಕೊಡಿ ಅಂತ ಕೇಳ್ತಾರೆ. ಸೊ ಹೀಗಾಗಿ ಯಾರು ಕೊಲೆ ಆರೋಪಿಗಳಿದ್ದಾರೆ ಅವರ ಜೊತೆಗೆ ನಿರಂತರ ಸಂಪರ್ಕದಲ್ಲಿರುವಂತಹ ವಿಚಾರ ಏನಿದೆ ಅದೇ ಇವತ್ತು ಬೈರತಿ ಬಸವರಾಜ್ ಅವರಿಗೆ ಮುಳುವಾಗಿದೆ. ಬೈರತಿ ಬಸವರಾಜ್ ಅವರು ಈ ಒಂದು ಕೊಲೆ ಕೇಸಲ್ಲಿ ಎಷ್ಟರ ಮಟ್ಟಿಗೆ ಇನ್ವಾಲ್ವ್ ಇದ್ದಾರೆ ಅನ್ನೋದಕ್ಕಿಂತ ಜಾಸ್ತಿ ಆ ಕೃಷ್ಣರಾಜಪುರಂ ಏನಿದೆ ಆ ಏರಿಯಾದಲ್ಲಿ ಇರುವಂತಹ ರಿಯಲ್ ಎಸ್ಟೇಟ್ ಮಾಫಿಯಾ, ಭೂಮಿ ವ್ಯಾಜ್ಯ ಮತ್ತು ಯಾರು ರಿಯಲ್ ಎಸ್ಟೇಟ್ ಮೇಲೆ ಕಂಟ್ರೋಲ್ ಇಟ್ಕೊಳ್ತಾರೆ ಅವರೇ ಅಲ್ಲಿ ತುಂಬ ಪವರ್ಫುಲ್. ಹೀಗಾಗಿ ಭಾಳಷ್ಟು ತಂಡಗಳಿವೆ, ಭಾಳಷ್ಟು ರೌಡಿಗಳ ಟೀಮ್ ಇದೆ. ಅದು ಈ ಜಮೀನು ವಿಚಾರದಲ್ಲಿ ಪ್ರಾಬಲ್ಯವನ್ನು ಸಾಬೀತಿಸೋದಕ್ಕೆ ಹಾತೊರಿತಾ ಇರುತ್ತೆ. ಅಂತಹ ಟೀಮ್ ಅಥವಾ ತಂಡಗಳ ನಡುವೆ ನಡೆದಂತಹ ಒಂದು ವಾರ್ ಇದು. ಈ ವಾರ್ನಲ್ಲಿ ಈ ಒಂದು ಬಿಕ್ಲು ಶಿವ ಏನಿದೆ ಆತನ ಮನೆಯ ಮುಂದೆನೆ 5-6 ಜನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡ್ತಾರೆ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಕೊಲೆ ಮಾಡಿದ ಮೇಲೆ ಸಿಐಡಿಗೆ ಈ ಒಂದು ಇನ್ವೆಸ್ಟಿಗೇಷನ್ ಹೋಗುತ್ತೆ. ಪೊಲೀಸರು 4 ಅಲ್ಲಿ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ಮೇಲೆ ಅವರನ್ನು ವಿಚಾರಣೆಗೆ ಒಳಪಡಿಸಿದಾಗ ಆರೋಪಿಗಳ ಜೊತೆಗೆ ಬೈರತಿ ಬಸವರಾಜ್ ಅವರ ಲಿಂಕ್ ಇರೋದು ಗೊತ್ತಾಗುತ್ತೆ. ಹಾಗಾಗಿ ಇವರನ್ನ 5ನೇ ಆರೋಪಿ ಮಾಡ್ತಾರೆ ಮತ್ತು FIR ಮಾಡ್ತಾರೆ. ಆಗಿನಿಂದ ಶುರುವಾದಂತಹ ಕಾನೂನಿನ ಬ್ಯಾಟಲ್ ಇದು. ಯಾವುದೇ ಕಾರಣಕ್ಕೂ ವಿಚಾರಣೆಗೆ ಒಳಪಡಬಾರದು ಅಂತ ಹರಸಾಹಸ ಮಾಡ್ತಾರೆ. ಆದರೆ ಕೊನೆಗೂ ಸುಪ್ರೀಂ ಕೋರ್ಟ್ ಹೇಳಿದೆ, ಏನು
ನೀವೊಬ್ಬ ಜನಸೇವಕ, ನಿಮಗೆ ಧೈರ್ಯ ಇರಬೇಕು, ವಿಚಾರಣೆ ಎದುರಿಸಿ ಅಂತ. ಹಾಗಾಗಿ ಅನಿವಾರ್ಯವಾಗಿ ಈಗ ವಿಚಾರಣೆಗೆ ಎದುರಿಸಬೇಕು ಬೈರತಿ ಬಸವರಾಜ್ ಅವರು. ಹಾಗಾದರೆ ರಾಜಕಾರಣದಲ್ಲಿ ಸಂಚಲನ ಮೂಡಿಸುವಂಥ ಅರೆಸ್ಟ್ ಇದು. ಇದರ ಹಿಂದೆ ಭಾಳಷ್ಟು ಪಾಲಿಟಿಕ್ಸು ಇದೆ. ಅದಾದ ಮೇಲೆ ಒಬ್ಬ ವ್ಯಕ್ತಿ, ಒಬ್ಬ ರಾಜಕಾರಣಿ ಇಂತಹ ಕೊಲೆ ಕೇಸ್ಗಳಲ್ಲಿ ತಮ್ಮನ್ನು ತಾವು ಇನ್ವಾಲ್ವ್ ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ನೈತಿಕ ಪ್ರಶ್ನೆ ಇದೆ. ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಈಗ ಅತಿಥಿಗಳು ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ರಾಂಪುರ ನಾಗೇಂದ್ರ ಅವರು. ಇವತ್ತು ಟಾಪಿಕ್ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯನವರ ಪವರ್ ಫೈಟ್ ವಿಚಾರ ಇತ್ತು. ಪಾಪ ಅದನ್ನು ಮಾಡೋಣ, ಡಿ ಕೆ ಶಿವಕುಮಾರ್ ಅವ್ರನ್ನ ಡಿಫೆಂಡ್ ಮಾಡೋಣ ಅಂತ ರಾಂಪುರ ನಾಗೇಶ್ ಅವರು ಬಂದಿದ್ದಾರೆ. ಬಟ್ ಅದರ್ವೈಸ್ ಆಲ್ಸೋ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಬೈರತಿ ಬಸವರಾಜ್ ಅವ್ರ ಜೊತೆಗೆಲ್ಲ ಒಳ್ಳೆ ಒಡನಾಟನೇ ಇರುತ್ತೆ. ಅವರಿದ್ದಾರೆ ನಮ್ಮ ಜೊತೆಗೆ. ರಾಂಪುರ ನಾಗೇಶ್ ಅವರೇ, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ಬಸವರಾಜ್ ಹಿಟ್ನಾಳ್ ಅವರು, ಸರ್ ತಮಗೂ ಸ್ವಾಗತ. ಇನ್ನು ಬಿಜೆಪಿ ವಕ್ತಾರರಾದಂಥ ಲೋಹಿತ್ ಅವ್ರು ಜಾಯ್ನ್ ಆಗಿದ್ದಾರೆ. ಲೋಹಿತ್ ಅವರೇ, ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ಬಸವರಾಜ್ ಸರ್, ನನಗಿನ್ನೂ ಕಣ್ಣಿಗೆ ಕಟ್ಟದಾಗಿದೆ. ಕುಮಾರಸ್ವಾಮಿ ಅವರ ಸರ್ಕಾರ ಬೀಳಿಸಿದಂಥ ಸಂದರ್ಭದಲ್ಲಿ ಮುಂಬೈಯಿಂದ ಓಡಿ ಬಂದರು ನೋಡ್ರಿ ವಿಧಾನಸೌಧಕ್ಕೆ. ಫಸ್ಟ್ ಬಂದಿದ್ದು ಬೈರತಿ ಬಸವರಾಜ್ ಸರ್, ಓಡಿ ಫಸ್ಟ್ ಬಂದಿದ್ದೆ. ಏನು ಇನ್ನು ಮುಗ್ದೇ ಹೋಯ್ತು ನನ್ನ ಕತೆ. ಇನ್ನು ಏನು ಸ್ಪೀಕರ್ಗೆ ರಾಜೀನಾಮೆ ಕೈ ಕೊಟ್ಟಿಲ್ಲ ಅಂದರೆ ನಾನು ಅನರ್ಹ ಆಗ್ತೀನಿ ಅನ್ನೋ ವಿಚಾರದಲ್ಲಿ ಹೆಂಗೆ ಓಡಿ ಬಂದ್ರು ಅಂತೀನಿ. ಜ್ಞಾಪಕ ಇದೆಯಲ್ಲ ಸರ್. ಇವತ್ತು ಆ ಟೋನು ಇಲ್ಲ, ಆ ಬಾಡಿ ಲ್ಯಾಂಗ್ವೇಜು ಇಲ್ಲ, ಆ ಒಂದು ಗತ್ತು ಗಮ್ಮತ್ತು ಇಲ್ಲ. ಇಂತಹ ಕೊಲೆ ಕೇಸಲ್ಲಿ ನಮ್ಮ ಒಬ್ಬ MLAಗಳು ಇನ್ನೂ ಆರೋಪ ಸಾಬೀತಾಗಿಲ್ಲ, ಬಟ್ ಅರೆಸ್ಟ್ ಆಗಿರೋದು ಅದು ಒಂಥರ ಜೀರ್ಣಿಸ್ಕೊಳ್ಳೋಕ್ಕೆ ಕಷ್ಟ ಸರ್. ನಾವು ಅದೇ ರೀತಿ ಬೈರತಿ ಬಸವರಾಜ್ ಕುಮಾರಸ್ವಾಮಿ ಕಾಲದಲ್ಲಿ ಯಾಕೆ ಓಡಿ ಬಂದ್ರು, ಅದೇ ರೀತಿ ಓಡಿ ಬಂದು ಕಾನೂನು ಶರಣಾಗ್ತಾರೆ ಅಂತ ಅಪೇಕ್ಷೆ ಮಾಡೋದು ಸ್ವಲ್ಪ ತಪ್ಪಾಗುತ್ತೆ. ತಪ್ಪಂದ್ರೆ ಅದು ಮನುಷ್ಯನ ಓಡಿ ಬಂದಿಲ್ಲ ಅಷ್ಟೇ, ಇವತ್ತು ನಡ್ಕೊಂಡು ಬಂದಾರ. ಆದ್ರೆ ಏನಂದ್ರೆ ಈಗ ನಮಗೇನಾಗ್ಬಿಟ್ಟಿದೆ, ಸಾರ್ವಜನಿಕ ಒಂದು ಬದುಕಲ್ಲಿ, ಅದರಲ್ಲೂ ಕೂಡ ರಾಜಕಾರಣದಲ್ಲಿ ಈ ನೈತಿಕತೆ ಇದು ಈ ಒಂದು ವಾದ, ಈ ಒಂದು ಸಂವಾದ, ಈ ಪದ ತನ್ನ ಅರ್ಥವನ್ನೇ ಕಳ್ಕೊಂಡ್ಬಿಟ್ಟಿದೆ. ಅದು ಎಲ್ಲಿಗೆ ಎಷ್ಟು ಸೀಮಿತಗೊಂಡಿತ್ತು? ಭ್ರಷ್ಟಾಚಾರ, ಹಣ ತಗೊಳ್ಳೋದು ಅಥವಾ ಮತ್ತೆ ಯಾರನ್ನು ದುರುಪಯೋಗ ಪಡಿಸ್ಕೊಳ್ಳೋದು, ಇಲ್ಲಿ ಮತ್ತೆ ಸೀಮಿತಗೊಂಡಿತ್ತು. ಈಗ ಕೊಲೆ, ಈ ತರ ವಿಚಾರಗಳಲ್ಲಿ ಅಕ್ಷಮ್ಯ ಅಪರಾಧಗಳು. ಕೊಲೆ ಕೇಸಲ್ಲಿ ನೀವು ಈಗ A1 ಆಗಿರ್ಲಿ, A5 ಆಗಿರ್ಲಿ, ನೀವು ಒಬ್ಬ ಶಾಸಕರಾಗಿದ್ದೀರಿ. ನೀವು ಶಾಸಕರಾದ್ಮೇಲೆ ಅಟ್ಲೀಸ್ಟ್ ನಿಮ್ಮ ಬೆಂಬಲಿಗರಿಗಾದ್ರೂ ಒಂದು ಮಾದರಿ ಆಗ್ಬೇಕು. ನೀವು ನಾನು ಕಾನೂನಿಗೆ ಗೌರವ ಕೊಡ್ತೇನೆ ಅಂತ ಜನಕ್ಕೆ ಬಿಡಿ, ನಿಮ್ಮ ಬೆಂಬಲಿಗರಾದ್ರೂ ಅದೊಂದು ಸಂದೇಶ ಹೋಗ್ಬೇಕಲ್ಲ, ಕಾನೂನಿಗೆ ನಾವು ಮರ್ಯಾದೆ ಕೊಡಬೇಕು ಅಂತ. ನೀವು ಕೊಲೆ ಮಾಡಿದಿರುವೋ ಇಲ್ವೋ ಅದು ಎಲ್ಲ ಇಟ್ಸ್ ಅ ಪ್ರಾಸೆಸ್. ಅದು ಏನು ಅಷ್ಟು ಸರಳ ಆಗೋದಿಲ್ಲ. ಅದಕ್ಕೆ ನಿಮಗೆ ಟೆಕ್ನಿಕಲ್ ಎವಿಡೆನ್ಸ್ ಬೇಕು, ಮಟೀರಿಯಲ್ ಎವಿಡೆನ್ಸ್ ಬೇಕು, ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಬೇಕು, ಅದಕ್ಕೆ ವಾದ ಪ್ರತಿವಾದ ಎಲ್ಲವೂ ಆಗ್ತವೆ. ಆದರೆ ಈ ಥರದ ಕೇಸುಗಳಲ್ಲಿ ಕೋರ್ಟು ಯಾಕೆ, ಈ ಕೇಸ್ ಆಗಲಿ, ದರ್ಶನ್ ಕೇಸ್ ಆಗಲಿ ಅಥವಾ ವಿನಯ್ ಕುಲಕರ್ಣಿ ಕೇಸುಗಳಾಗಲಿ ಯಾಕೆ ಬೇಲ್ ಕೊಡೋಕ್ಕೆ ಹಿಂಚೆರ್ತವೆ ಕೋರ್ಟ್ಗಳಂದ್ರೆ, ಇವರೆಲ್ಲ ಬಹಳ ಸ್ಟ್ರಾಂಗ್ ಆಗಿರೋ ವ್ಯಕ್ತಿತ್ವಗಳು, ಬಹಳ ಪ್ರಭಾವಿ ವ್ಯಕ್ತಿಗಳು. ಇವರು ನಾಳೆ ದಿನ ಸಾಕ್ಷ್ಯ ನಾಶ ಮಾಡೋದು ಅಥವಾ ಸಾಕ್ಷಿಗಳಿಗೆ ಬೆದರಿಕೆ ಒಡ್ಡೋದು, ಆಮಿಷ ಒಡ್ಡೋದು ಅಪಾಯ ಇರ್ತದೆ. ಹೀಗಾಗಿ ಕೊಡಲ್ಲ.